ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೆಲ್ಲನೂ ಕಾತರದಿಂದ ಕಾಯ್ತಿರ್ತೀರಿ. ಎಕ್ಸಾಮ್ ಮುಗೀತು, ಆಮೇಲೆ ವ್ಯಾಲ್ಯುವೇಷನ್ಸ್ ಕೂಡ ಸ್ಟಾರ್ಟ್ ಆಯಿತು. ಇಷ್ಟು ಡೇಸ್ ಆಯಿತು, ಇನ್ನೂ ಕಂಪ್ಲೀಟ್ ಆಗಿದೆಯೋ ಏನಿಲ್ಲ ಅಂತೇಳಿ. ಸೊ ಲಾಸ್ಟ್ ವೀಡಿಯೋಸಲ್ಲಿ ಕೂಡ ನಾವು ವ್ಯಾಲ್ಯುವೇಷನ್ಸ್ ರಿಲೇಟೆಡ್ ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ಸೊ ಇವತ್ತು ಕೂಡ ಅದೇ ಒಂದು ವ್ಯಾಲ್ಯುವೇಷನ್ಸ್ ರಿಲೇಟೆಡ್ ಬಗ್ಗೆನೇ ಡಿಸ್ಕಸ್ನ ಮಾಡಿ ನಿಮಗೊಂದು ಸ್ಮಾಲ್ ಅಪ್ಡೇಟ್ಸ್ನ ಕೊಡಬೇಕಂತೇಳಿ ಮಾಡ್ತಿರೋವಂಥದ್ದು. ಹೌದು, ಸೊ ಇವತ್ತಿಗೂ ಕೂಡ ನಮ್ದು ಯಾವುದೋ ವ್ಯಾಲ್ಯುವೇಷನ್ಸ್ ನಡೀತಾನೇ ಇದೆ. ಬಟ್ ಏನಪ್ಪ ಅಂತಂದರೆ ಇನ್ನೂ ನಡೀತಾ ಇದೆ. ಈ ತಿಂಗಳೆಲ್ಲನೂ ಪ್ರೊಸೆಸ್ ಎಲ್ಲನೂ ಆಗೋ ಚಾನ್ಸಸ್ ಇರುವಂಥದ್ದು. ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಯಾವ ಕೋರ್ಸದು ವ್ಯಾಲ್ಯುವೇಷನ್ಸ್ ಕಂಪ್ಲೀಟ್ ಆಗಿಲ್ಲ. ಸೊ ಆಗಿಲ್ಲ ಅನ್ನೋ ಒಂದು ರೀಸನ್ ಏನಪ್ಪ ಅಂದಮೇಲೆ ಸ್ಟಾಫ್ ಪ್ರಾಪರಾಗಿ ಅಲ್ಲಿ ವ್ಯಾಲ್ಯುವೇಷನ್ಸ್ಗೆ ಅಟೆಂಡ್ ಆಗ್ತಿಲ್ಲ ಅನ್ನೋ ಒಂದು ಅಪ್ಡೇಟ್ಸ್ ನಮಗೆ ಸಿಕ್ಕಿರುವಂಥದ್ದು. ಸೊ ಒಂದಿಷ್ಟು ಕಾಲೇಜ್ದವರು ಪ್ರಾಪರಾಗಿ ಅಲ್ಲಿ ಹೋಗಿ ಡೈಲಿ ಹೋಗಿ ಅಲ್ಲಿ ವ್ಯಾಲ್ಯುವೇಷನ್ಸ್ ಮಾಡ್ತಿಲ್ಲ ಅನ್ನೋ ಒಂದು ರೀಸನಿಗೆ ಸೊ ನಮಗೆ ಇಲ್ಲಿ ವ್ಯಾಲ್ಯುವೇಷನ್ಸ್ ಕಂಪ್ಲೀಟ್ ಆಗ್ತಿಲ್ಲ ಅಂತೇಳಿ ನಮಗೆ ಬಂದಿರುವಂಥ ಅಪ್ಡೇಟ್ಸ್. ಓಕೆನಾ. ಆಮೇಲೆ ಒಂದಿಷ್ಟು ಜನ ತಿಳ್ಕೊಂಡಿರ್ತೀರ, ಸೊ ಇಲ್ಲಿ ಸರ್ವರ್ ಏನಾದರೂ ಪ್ರಾಬ್ಲಮ್ ಬಂದಿದೆ ಅಂದಮೇಲೆ ಸೊ ಅದನ್ನು ಕನ್ಫರ್ಮ್ ಮಾಡಿಬಿಡ್ತೀನಿ ನೋಡಿ. ಸೊ ನಮ್ಮದು ಪ್ಯಾರಾಮೆಡಿಕಲ್ ವೆಬ್ಸೈಟ್ ಓಪನ್ ಆಯಿತು. ಸೊ ಒಂದಿಷ್ಟು ಜನ ಏನು ಮಾಡ್ತೀರ ಅಂತಂದಮೇಲೆ ಸೊ ಹೋಗಿ ಚೆಕ್ ಮಾಡ್ತಾನೆ ಇರ್ತೀರಿ. ಸೊ ಇಲ್ಲಿ ಫಲಿತಾಂಶ ಕಡೆ ಹೋಗೋದು. ಸೊ ಇಲ್ಲಿ ಹೋಗೋಷ್ಟಕ್ಕೆ ಅದೇನಾಗುತ್ತಂತಪ್ಪ ಅಂದಮೇಲೆ ಸೊ ಸಮ್ಟೈಮ್ಸ್ ಇವ್ರಿಗೊಂದು ಸ್ಟೂಡೆಂಟ್ಸಿಗೂ ಸೊ ಈ ಥರ ಯೂಸರ್ ನೇಮ್ ಕೂಡ ತೋರಿಸಿದೆ. ಆಮೇಲೆ ಇನ್ನು ಸ್ವಲ್ಪ ಜನಕ್ಕೆ ಅದೇನು ತೋರಿಸಿದೆ ಅಂದಮೇಲೆ ಅವ್ರದ್ದು ಇಂಡಿವಿಜುವಲ್ ಲಾಗಿನ್ನು ಅವರಿಗೆ ತೋರಿಸಿದ್ದಾರೆ. ಓಕೆನಾ. ಸೊ ನಿಮ್ದು ಯಾವುದು ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ಮೇಲೆ ಯಾವ ಥರ ಆ ಒಂದು ವೆಬ್ಸೈಟ್ ಇಂಟರ್ಫೇಸ್ ಓಪನ್ ಆಗಿರುತ್ತೋ ಸೇಮ್ ಆ ಥರ ಒಂದಿಷ್ಟು ಜನಕ್ಕೆ ಓಪನ್ ಆಗ್ತಾ ಬರ್ತಿರೋ ಅಂಥದ್ದು. ಸೊ ಇವನ್ ನಮ್ಮ ಸ್ಟೂಡೆಂಟ್ಸ್ ಕೂಡ ನನಗೆ ಕಾಲ್ ಮಾಡಿ ಹೇಳ್ತಿರೋ ಅಂಥದ್ದು, ಸರ್ ರಿಸಲ್ಟ್ಸ್ ಬಂದಿದೆ ಬಟ್ ನಂದು ರಿಸಲ್ಟ್ಸ್ ಒಂದು ಸಬ್ಜೆಕ್ಟ್ಸ್ ಏನೋ ಒಂದು ಸ್ಕಿಪ್ ಆಗಿದೆ, ಆಮೇಲೆ ನಂದು ಪಾಸ್ ಆಗಿದೆ ಅಂತ ಕೂಡ ಹೇಳ್ತಿದ್ದೀರಿ. ಬಟ್ ನಿಮಗೆ ಏನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂದಮೇಲೆ ಅಫಿಷಿಯಲಿ ರಿಸಲ್ಟ್ಸ್ ಇನ್ನೂ ಔಟ್ ಆಗಿಲ್ಲ. ಸೊ ವೇಟ್ನ ಮಾಡಿ ಯಾವುದೇ ಕಾರಣಕ್ಕೂ ಸೊ ಈ ಥರ ಇದೇ ಒಂದೊಂದು ರಿಸಲ್ಟು ಅಂತೇಳಿ ಫೈನಲೈಸ್ನ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ. ಸೊ ಇದೇ ಥರನೇ ಲಾಸ್ಟ್ ಇಯರ್ ಕೂಡ ಆಗಿ ಒಂದಿಷ್ಟು ಜನ ಸಫರ್ ಕೂಡ ಆಗಿದ್ದೀರಿ. ಸೊ ಹೋಪ್ ಸೊ ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಸೊ ರಿಸಲ್ಟ್ ಇನ್ನೂ ಬಿಡಬೇಕು ಅಂತಂದ ಮೇಲೆ ಫೆಬ್ರವರಿ ಮಂತಲ್ಲಿ ಅದು ಆಫ್ಟರ್ 15ನೇ ಸೊ ನಿಮಗೆಲ್ಲನೂ ರಿಸಲ್ಟ್ಸ್ ಅವೈಲೇಬಲ್ ಇರುವಂಥದ್ದು. ಸೊ ಅಲ್ಲಿವರೆಗೂ ನೀವು ಎಷ್ಟೇ ನೀವು ಚೆಕ್ನ ಮಾಡ್ತೀರಿ ಅಂತಂದ್ರೂ ನಿಮಗೆ ಯಾವುದೇ ಕಾರಣಕ್ಕೂ ರಿಸಲ್ಟ್ಸ್ ಸಿಗೋದಿಲ್ಲ. ಎದಕ್ಕೆ ಸಿಗೋದಿಲ್ಲ ಅಂದಮೇಲೆ ಇನ್ನು ವ್ಯಾಲ್ಯುವೇಷನ್ಸ್ ಯಾವ ಇಯರ್ದು ಆಯ್ತು ಯಾವ ಕೋರ್ಸ್ದಾಯ್ತು ಇನ್ನೂ ಕಂಪ್ಲೀಟ್ ಆಗಿರೋದಿಲ್ಲ. ಓಕೆನಾ ಫ್ರೆಂಡ್ಸ್. ಸೊ ಇದು ನನಗೆ ಬಂದಿರುವಂಥ ಅಪ್ಡೇಟ್ಸ್. ಆ್ಯಸ್ ಸೂನ್ ಆ್ಯಸ್ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸೊ ರಿಸಲ್ಟ್ಸ್ ಎಕ್ಸಾಕ್ಟಾಗಿ ಯಾವಾಗ ಬರುತ್ತೆ ಅಂತ ಕೂಡ ನನಗೆ ಅಪ್ಡೇಟ್ನ ಮಾಡ್ತೀನಿ. ರಿಸಲ್ಟ್ಸ್ ಯಾವಾಗ ಬರುತ್ತೆ, ಆಮೇಲೆ ವ್ಯಾಲ್ಯುವೇಷನ್ಸ್ ವೆದರ್ ಕಂಪ್ಲೀಟ್ ಆಗಿದೆಯೋ ಏನಿಲ್ಲೋ ಅಂತೇಳಿ. ಸೊ ಇನ್ನೊಂದು 2 to 3 ಡೇಸಲ್ಲಿ ಮತ್ತು ಅದ್ರದ್ದು ಏನಿದೆ ಪ್ರೊಸೆಸ್ ಅಂತೇಳಿ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ. ಬಟ್ ನಿಮ್ಮ ಒಂದೇ ತಲೆಯಲ್ಲಿ ಹಿಡ್ಕೊಳ್ಳಿ, ರಿಸಲ್ಟ್ಸ್ ಮಾತ್ರ ಬರೋದು ಯಾವುದು ಫೆಬ್ರವರಿ ಮಂತಲ್ಲಿನೇ. ಈ ತಿಂಗಳ ಯಾವುದೇ ಕಾರಣಕ್ಕೂ ಎಕ್ಸ್ಪೆಕ್ಟ್ನ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಈ ತಿಂಗಳು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಓಕೆನಾ ಫ್ರೆಂಡ್ಸ್.